ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಅದು ಸ್ಮಾಲ್ ಬಿಸ್ನೆಸ್ ಐಡಿಯಾ. ಯಾವ ರೀತಿ ಅಂತ ಅಂದರೆ ನಮ್ಮ ಒಂದು ಡೈರಿ ಫಾರ್ಮಲ್ಲಿ ಒಂದು 100 ಲೀಟರ್ ಅಥವಾ ಒಂದು 50 ಲೀಟರ್ 100 ಲೀಟರ್ ಎಷ್ಟಾದರಷ್ಟು ಹಾಲು ಉತ್ಪಾದನೆ ಆಗುವಂತಹ ಚಾನ್ಸಸ್ ಇದ್ದಾಗ ನಮ್ಮ ಹಾಲನ್ನು ನಾವೇ ಒಂದು ಸ್ವಂತ ಬ್ರ್ಯಾಂಡ್ ಮೇಲೆ ಅಂದರೆ ನಮ್ಮದೇ ಆದಂತಹ ಬ್ರ್ಯಾಂಡನ್ನು ನಾವು ಇಟ್ಕೊಂಡು ಒಳ್ಳೆ ಕ್ವಾಲಿಟಿ ಮಿಲ್ಕನ್ನು ಅಂದರೆ ರಾ ಮಿಲ್ಕನ್ನು ಯಾವುದೇ ರೀತಿಯ ಒಂದು ಪಾಶ್ಚರೈಸೇಷನ್ ಮಾಡಿರ್ತಕ್ಕಂಥ ಕ್ರೀಮು ಅಥವಾ ಮತ್ತೊಂದನ್ನು ಹೊರಗೆ ತೆಗೆದು ಸಪ್ರೇಟ್ ಮಾಡದೇ ಇರತಕ್ಕಂತಹ ಈಗ ಕಂಪ್ನಿಗಳು ಬೇರೆ ಎಲ್ಲ ಕಂಪ್ನಿಗಳು ಏನು ಮಾಡ್ತಾವೆ ಆ ರೀತಿ ಮಾಡ್ದಲೇ ಟೋಟಲ್ ರಾ ಮಿಲ್ಕನ್ನು ಅದರಲ್ಲಿ ಫ್ಯಾಕ್ಟು ಎಲ್ಲವನ್ನು ಒಳಗೊಂಡಿರುವಂತಹ ಮಿಲ್ಕನ್ನು ನಾವೇ ಒಂದು ಸ್ವಂತ ಬ್ರ್ಯಾಂಡಲ್ಲಿ ಪ್ರಮೋಟ್ ಮಾಡೋದ್ರಿಂದ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ನಿಲ್ಲುತ್ತೆ. ಯಾಕೆ ಬ್ರ್ಯಾಂಡ್ ನಿಲ್ಲುತ್ತೆ ಅಂದರೆ ಕ್ವಾಲಿಟಿ ಇರುತ್ತೆ. ಈಗಿರುವಂತಹ ಬೇರೆ ಕಂಪನಿ ಹಾಲುಗಳಲ್ಲಿ ಓವರಾಲ್ ಅದರಲ್ಲಿರುವಂತಹ ಫ್ಯಾಟನ್ನು ತೆಗೆದಿರ್ತಾರೆ. ಪ್ರತಿಯೊಂದನ್ನು ಸಪ್ರೇಟ್ ಮಾಡಿ ಲಾಸ್ಟಲ್ಲಿರುವಂತಹ ಮಿಲ್ಕನ್ನು ಅಂದರೆ ಅದೇನು ಅದರಲ್ಲಿ ಏನು ಯಾವುದೇ ರೀತಿಯ ಅಂಶಗಳು ಇಲ್ಲದೇ ಇರತಕ್ಕಂತಹ ಜಸ್ಟ್ ಮಿಲ್ಕನ್ನು ಪ್ಯಾಕೆಟ್ ಮಾಡಿ ಮಾರ್ತಾ ಇದ್ದಾರೆ. ಬಟ್ ನಮ್ಮದೇ ಆದಂತಹ ಒಂದು ಡೈರಿ ಫಾರ್ಮ್ಗೆ ನಾವು ಯಾವುದೇ ರೀತಿಯ ಒಂದು ಫ್ಯಾಟನ್ನು ಹೊರಗೆ ತೆಗೆದಲೆ ಅದರಲ್ಲಿರುವಂತಹ ಕ್ರೀಮನ್ನು ಸಪ್ರೇಟ್ ಮಾಡ್ದಲೆ ಜಸ್ಟ್ ಗಟ್ಟಿ ಹಾಲನ್ನು ನಾವು ಪ್ಯಾಕ್ ಮಾಡಿ ನಮ್ಮದೇ ಒಂದು ಬ್ರ್ಯಾಂಡನ್ನು ಇಟ್ಟು ನಾವು ನಮ್ಮದೇ ಆದಂಥ ಕೆಲವೊಂದು ಸೇಲ್ಸ್ ಕೌಂಟರ್ಗಳನ್ನು ಮಾಡಿಕೊಂಡು ಸಿಟಿ ಸೈಡಲ್ಲಿರ್ತಕ್ಕಂಥವರು ಪ್ರತಿ ದಿವಸ ನಾವು ಮಾರಾಟ ಮಾಡೋದ್ರಿಂದ ನಮ್ಮ ಬ್ರ್ಯಾಂಡ್ ಬೇಗನೆ ಬೆಳೀತೆ. ಯಾಕೆ ಬ್ರ್ಯಾಂಡ್ ಬೇಗನೆ ಬೆಳೀತದೆ ಅಂತಂದರೆ ನಮ್ಮ ಹಾಲಿಗೆ ತುಂಬಾ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ ಅವರು ಬಳಕೆ ಮಾಡ್ತಕ್ಕಂಥವರು ಅದನ್ನು ಬಳಕೆ ಮಾಡಿ ನೋಡಿದಾಗ ಅವರು ಹಾಲನ್ನು ಕೊಂಡ್ಕೊಳ್ಳೋ ಜೊತೆ ಆ್ಯಸ್ ಇಟ್ ಈಸ್ ಅವರು ಮೊಸರು ಮಾಡ್ಕೋತಾರೆ, ಮೊಸರಿಂದ ಬೆಣ್ಣೆನೂ ತೆಕ್ಕೋತಾರೆ, ಬೆಣ್ಣೆ ತೆಗೆದ್ರಿಂದ ತುಪ್ಪನೂ ಮಾಡ್ತಾರೆ. ಜಸ್ಟ್ ಹಾಲನ್ನು ಕೊಂಡ್ಕೊಳ್ಳೋದ್ರಿಂದ ಇಷ್ಟು ಪದಾರ್ಥಗಳು ಅವ್ರಿಗೆ ಸಿಗ್ತವೆ ಗ್ರಾಹಕರಿಗೆ. ಅದೇ ಈಗ ಕಂಪನಿಯಲ್ಲಿರ್ತಕ್ಕಂತಹ ಯಾವುದೇ ಕಂಪ್ನಿ ಆಗ್ಬೋದು, ಕೆಲವೊಂದು ಕಂಪ್ನಿಗಳು ಅಂದರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥ ಕಂಪನಿಗಳ ಹಾಲನ್ನು ಕೊಂಡ್ಕೊಂಡ್ರೆ ಜಸ್ಟ್ ಅದು ಕಾಫಿ ಅಥವಾ ಇನ್ನೊಂದು ಕುಡಿಯೋದಕ್ಕೆ ಮಾತ್ರ ಬಳಸ್ತಾರೆ. ಆದ್ದರಿಂದ ಯಾವುದೇ ರೀತಿಯ ತುಪ್ಪ, ಬೆಣ್ಣೆ, ಮೊಸರು ಸಿಗೋಲ್ಲ, ಮಾಡೋದಕ್ಕೂ ಬರೋದಿಲ್ಲ. ಯಾಕೆಂದರೆ ಆ ಹಾಲಲ್ಲಿ ಏನೂ ಇರೋದಿಲ್ಲ. ಎಲ್ಲವನ್ನು ಅವರು ತೆಗೆದು ಲಾಸ್ಟಲ್ಲಿರುವಂಥ ಮಿಲ್ಕನ್ನು ಕಸ್ಟಮರಿಗೆ ಕೊಡ್ತಾ ಇರ್ತಾರೆ. ಬಟ್ ನಾವು ನಮ್ಮ ಡೈರಿ ಫಾರ್ಮ್ಗಳಲ್ಲಿ ಏನಾದರೂ ನಾವು ಓನಾಗಿ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಪ್ಯಾಕಿಂಗ್ ಮಿಷನ್ ಕೇವಲ 1 ಲಕ್ಷ ರೂಪಾಯಿ ಆಗುತ್ತೆ. 1 ಲಕ್ಷ ರೂಪಾಯಲ್ಲಿ ಒಂದು ಪ್ಯಾಕಿಂಗ್ ಮಿಷನನ್ನು ಪರ್ಚೇಸ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಒಂದು ರ್ಯಾಪರ್ ಅಂದರೆ ಪೇಪರ್ ಶೀಟ್ ಏನಿರುತ್ತೆ, ಆ ಒಂದು ಪ್ಯಾಕಿಂಗ್ ಶೀಟ್ ಏನಿರುತ್ತೆ ಆ ಶೀಟ್ಗೆ ನಾವು ನಮ್ಮ ಒಂದು ಬ್ರ್ಯಾಂಡನ್ನು ಪ್ರಿಂಟ್ ಮಾಡಿಸ್ಕೊಂಡು ಪ್ರಿಂಟ್ ಮಾಡಿಸೋದಕ್ಕಿಂತ ಮುಂಚೆ ನಾವು ಬ್ರ್ಯಾಂಡನ್ನು ಇಟ್ಟಾಗ ಒಂದು ಬ್ರ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಇಲ್ಲಿ ನಮ್ಮ ಒಂದು FSSAI ಇದೆಯಲ್ವಾ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅವ್ರ ಹತ್ರ ಒಂದು ಸರ್ಟಿಫಿಕೇಟನ್ನು ತಗೊಂಡು ಈ ರೀತಿ ಬ್ರ್ಯಾಂಡ್ ಮಾಡಿಬಿಟ್ಟು ಈ ಒಂದು ಹಾಲನ್ನು ರಾ ಮಿಲ್ಕನ್ನು ಕ್ವಾಲಿಟಿ ಮಿಲ್ಕನ್ನು ಈ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದು ಪರ್ಮಿಷನನ್ನು ತಗೊಂಡು ಒಂದು ಲೈಸೆನ್ಸ್ ತಗೊಂಡು ನೀವು ಮಾಡಿದ್ರೆ ನಿಮ್ಮ ಬ್ರ್ಯಾಂಡ್ ಬೇಗನೆ ಬೆಳೀತೆ. ಯಾಕೆಂದರೆ ನಿಮ್ಮ ಹಾಲು ಕ್ವಾಲಿಟಿ ಇರುತ್ತೆ, ರಾ ಮಿಲ್ಕ್ ಇರುತ್ತೆ. ಆದಷ್ಟು ಬೇಗನೆ ನೀವು ಅಂದರೆ ಒಬ್ಬ ಮನುಷ್ಯ ಒಂದು 10 ಜನ ಮಾಡುವಂಥ ಕೆಲಸವನ್ನು ಒಂದು ಮಿಷಿನ್ ಮಾಡಿಕೊಡುತ್ತೆ. ಅದನ್ನು ತೆಗೆದುಕೊಂಡು ಅರ್ಲಿ ಮಾರ್ನಿಂಗ್ ನೀವೇನಾದರೂ ಟೌನ್ಗಳಲ್ಲಿ ಸೇಲ್ ಮಾಡೋದೇ ಆದರೆ ನಿಮ್ಮ ಬ್ರ್ಯಾಂಡು ಬೇಗನೆ ಪ್ರಮೋಟ್ ಆಗುತ್ತೆ. ಫಾಸ್ಟಾಗಿ ನೀವು ರೀಚ್ ಆಗ್ಬೋದು. ಬಟ್ ನೆಕ್ಸ್ಟ್ ಅದಕ್ಕೆ ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ನೀವು ಸಪ್ಲೈ ಮಾಡೋದಕ್ಕೂ ಸಹ ಇಂದು ಮುಂದೆ ನೋಡಬೇಕಾಗುತ್ತೆ. ಯಾಕೆಂದರೆ ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗುವಂತಹ ಒಂದು ಚಾನ್ಸಸ್ಸು ಈ ಮಿಲ್ಕ್ ಇರುತ್ತೆ, ಯಾವುದಕ್ಕೆ ರಾ ಮಿಲ್ಕಿಗೆ. ಬಟ್ ಕಂಪ್ನಿ ಮಿಲ್ಕ್ಗಳನ್ನು ಈಗ ಆಲ್ರೆಡಿ ಎಲ್ಲರೂ ತೆಗೆದುಕೊಂಡಿದ್ದಾರೆ, ನೋಡಿದ್ದಾರೆ. ಬಟ್ ಅದರಲ್ಲಿ ಏನೂ ಇರೋದಿಲ್ಲ ಅನ್ನೋದು ಗೊತ್ತಾಗಿದೆ. ನೀವೇನಾದರೂ ನಿಮ್ಮ ಸ್ವಂತವಾಗಿ ನೀವು ಬ್ರ್ಯಾಂಡನ್ನು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಒಂದು ಬ್ರ್ಯಾಂಡ್ ನೇಮ್ ಏನು ಇಟ್ಕೊಂಡಿರ್ತೀರ ಅದು ಬೇಗನೆ ಬೆಳೆದೋಗುತ್ತೆ, ಫಾಸ್ಟಾಗಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ ನಿಮ್ಮ ಒಂದು ಮಿಲ್ಕ್ ಕ್ವಾಲಿಟಿ ಆಗಿರುತ್ತೆ. ಏನು ನಾವು ಆ ಒಂದು ಹಸು ಅಥವಾ ಎಮ್ಮೆಯಿಂದ ಹಾಲು ತೆಗೆದಿರ್ತೀವೋ ಅದನ್ನು ಆ್ಯಸ್ ಇಟ್ ಈಸ್ ಆಗಿ ಕಂಪನಿ ಒಂದು ನಗರದ ಗ್ರಾಹಕರಿಗೆ ಹಳ್ಳಿಯ ಗ್ರಾಹಕರಿಗೆ, ನಗರದ ಗ್ರಾಹಕರಿಗೆ ಆ್ಯಸ್ ಇಟ್ ಈಸ್ ನೀವು ಜಸ್ಟ್ ಪ್ಯಾಕ್ ಮಾಡ್ತೀರ ಅಷ್ಟೇ. ಇಲ್ಲಿ ಏನೂ ಯಾವುದೇ ರೀತಿಯ ಒಂದು ಮುಖ್ಯ ಅದರಲ್ಲಿರುವಂತಹ ಉತ್ಕೃಷ್ಟ ಅಂಶಗಳನ್ನು ನೀವು ತೆಗೆಯೋದಿಲ್ಲ. ಜಸ್ಟ್ ಆ್ಯಸ್ ಇಟ್ ಈಸ್ ಅದನ್ನು ಪ್ಯಾಕ್ ಮಾಡಿ ಕೊಡ್ತೀರ ಹಸುವಿನಿಂದ ತೆಗೆದಿರತಕ್ಕಂತಹ ಮಿಲ್ಕನ್ನು. ಆದ್ದರಿಂದ ಬ್ರ್ಯಾಂಡ್ ಅನ್ನೋದು ಬೇಗ ಪ್ರಮೋಟ್ ಆಗುತ್ತೆ, ಜನ ಬೇಗನೆ ಇಷ್ಟಪಡ್ತಾರೆ. ಯಾವಾಗ ಇಷ್ಟಪಡ್ತಾರೋ ನಿಮ್ಮ ಮಿಲ್ಕಿಗೆ ಡಿಮ್ಯಾಂಡು ಕ್ರಿಯೇಟ್ ಆದೇ ಆಗುತ್ತೆ. ಈಗ ನೀವು ಹಾಲಿನ ಕೇಂದ್ರಗಳಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಏನು ರೇಟ್ ಬೀಳುತ್ತೆ, ಅದೇ ನೀವು ಪಾಕೆಟ್ ಹಾಲನ್ನು ಕೊಂಡ್ಕೊಬಂದ್ರೆ ಏನು ರೇಟ್ ಬೀಳುತ್ತೆ. ಅದೇ ರೇಟಲ್ಲಿ ಅಲ್ಲೇನು ಆ ರೇಟ್ ಕೊಡ್ತಾ ಇದ್ದಾರೆ ಪಾಕೆಟ್ ಬೇರೆ ಕಂಪ್ನಿಯವರ ಪಾಕೆಟ್ ಹಾಲಿಗೆ ಏನು ರೇಟ್ ಸಿಗುತ್ತೆ 40 ರೂಪಾಯಿ ಮೇಲೇ ರೇಟ್ ಇದೆ ಪರ್ ಲೀಟರ್. ಅದೇ ರೇಟಿಗೆ ನೀವು ಕ್ವಾಲಿಟಿ ಮಿಲ್ಕನ್ನು ಕೊಟ್ಟಾಗ ಫಾಸ್ಟಾಗಿ ಪ್ರಮೋಟ್ ಆಗುತ್ತೆ. ನೆಕ್ಸ್ಟ್ ಹೋಗ್ತಾ ನೀವೇನಾದರೂ ರೈಟ್ ಒಂದು 5 ರೂಪೀಸ್ ರೈಟನ್ನು ಇನ್ಕ್ರೀಸ್ ಮಾಡಿದ್ರೂ ಸಹ
ಸೊ ನಿಮ್ಮ ಹಾಲಿಗೆ ಡಿಮ್ಯಾಂಡ್ ಅನ್ನೋದು ಕಡಿಮೆ ಆಗೋದಿಲ್ಲ. ಸೊ ಇದೊಂದು ಸ್ಮಾಲ್ ಬಿಸ್ನೆಸ್ಸು. ಸೊ ಈ ಒಂದು ಮಿಷಿನ್ ಬಗ್ಗೆ ಹೇಳೋದಾದರೆ ಇನ್ನು, ಸೊ ಈ ಮಿಷಿನ್ ಬಂದುಬಿಟ್ಟು 1,00,000 ಒಳಗೆ ಸಿಗ್ತಕ್ಕಂತಹ ಮಿಷಿನ್ ಇದು. ಸೊ ನಿಮಗೆ ಇದು ಸ್ವಲ್ಪ ಹೆಚ್ಚಿನ ಕೆಪಾಸಿಟಿ ಬಂದುಬಿಟ್ಟು ಅರ್ಧ ಲೀಟರ್ ಮಾಡಬಹುದು. ಸೊ 1/4 ಲೀಟರ್ ಅಂದರೆ 500 ml ಒಳಗಿರ್ತಕ್ಕಂತಹ ಪ್ಯಾಕೇಜಸನ್ನು ಮಾಡ್ಕೋಬೋದು. ಸೊ 500 ml ಪ್ಯಾಕೇಜ್ ಇಸ್ ಎನಫ್, ಏನು ತೊಂದರೆ ಇಲ್ಲ. ಸೊ ಅದನ್ನು ಮಾಡ್ಕೋಬೋದು. ಇಲ್ಲಿ ಈ ಒಂದು ರ್ಯಾಪರನ್ನು ಸಪ್ರೇಟ್ ಪರ್ಚೇಸ್ ಮಾಡಿಬಿಟ್ಟು, ಅಂದರೆ ಪ್ಯಾಕಿಂಗ್ ಮಾಡುವಂತಹ ಒಂದು ಶೀಟ್ ಏನಿದೆ, ಸೊ ಅದನ್ನು ಪರ್ಚೇಸ್ ಮಾಡಬೇಕು. ಈ ಒಂದು ಮಿಷಿನಲ್ಲಿ ನಿಮಗೆ ಡೇಟನ್ನು ಪ್ರಿಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಪ್ರತಿ ದಿವಸ ನೀವು ಡೇಟನ್ನು ಸೆಟ್ ಮಾಡಿಕೊಂಡ್ರೆ ಸೊ ಆ ಒಂದು ದಿನಕ್ಕೆ ಪ್ಯಾಕಿಂಗ್ ಡೇಟನ್ನು ನೀವು ಪ್ರಿಂಟ್ ಮಾಡ್ಬೋದು, ಎಕ್ಸ್ಪೈರಿ ಡೇಟನ್ನು ಪ್ರಿಂಟ್ ಮಾಡ್ಬೋದು. ಸೊ ಆ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಶುದ್ಧವಾಗಿ ಕ್ಲೀನ್ ಮಾಡಿಕೊಂಡಾಗ ಹಾಟ್ ವಾಟರ್ನಿಂದ, ಬಿಸಿನಿಂದ ಶುದ್ಧವಾಗಿ ಕ್ಲೀನ್ ಮಾಡಿಕೊಂಡ್ರೆ ಸೊ ನಿಮ್ಮ ಹಾಲಿಗೆ ಸೊ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ. ಸೊ ಪ್ಯಾಕಿಂಗ್ ಮಾಡುವ ಮುಂಚೆ ಕ್ಲೀನ್ ಮಾಡಬೇಕು. ಪ್ಯಾಕಿಂಗ್ ಆದ ನಂತರ ನೀವು ಶುದ್ಧವಾದಂತಹ ಬಿಸಿ ನೀರಿಂದ ತೊಳೆದುಕೊಂಡಾಗ ಸೊ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಸೊ ಇಲ್ಲಿ ನಿಮ್ಮ ಒಂದು ಬ್ರ್ಯಾಂಡು ನೀವೇ ಓನಾಗಿ ಸೊ ಒಂದು ಪ್ರಿಂಟನ್ನು ಹಾಕ್ಸ್ಕೋಬೇಕಾಗುತ್ತೆ. ಸೊ ಅದು ಪರ್ ಕೆ ಜಿ, ಆ ಶೀಟ್ ಬಂದುಬಿಟ್ಟು ಪರ್ ಕೆ ಜಿ 180-200 ರೂಪೀಸ್ ಬೆಲೆನೇ ಇರುತ್ತೆ. ಸೊ ಪ್ರಿಂಟಿಂಗ್ ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಸೊ ಬೇರೆ ಇದರಲ್ಲಿ ನೀವು ಪ್ರಿಂಟನ್ನು ಮಾಡಿಸ್ಕೋಬೇಕಾಗುತ್ತೆ, ನಿಮ್ಮ ಬ್ರ್ಯಾಂಡ್ ಮತ್ತು ಲೋಗೋಗಳನ್ನು. ಸೊ ಪ್ರಿಂಟ್ ಮಾಡಲಿಕ್ಕೆ ಮಿಷಿನಲ್ಲಿ ಬರೋದಿಲ್ಲ. ಸೊ ನೀವೇ ಪ್ರಿಂಟ್ ಮಾಡಿಸಿ ಆಲ್ರೆಡಿ ಇರುವಂತಹ ಆ ಒಂದು ಶೀಟನ್ನು ಸೊ ನೀವು ಅದಕ್ಕೆ ಸೆಟ್ ಮಾಡಿಕೊಟ್ರೆ ಅದು ಜಸ್ಟ್ ಪ್ರಿಂಟ್ ಮಾಡುತ್ತೆ ಮತ್ತು ಡೇಟನ್ನು ಪ್ರಿಂಟ್ ಮಾಡುತ್ತೆ, ಪ್ಲಸ್ ಅದನ್ನು ಕಟ್ ಮಾಡಿ ಪ್ಯಾಕ್ ಮಾಡಿ ಹಾಲನ್ನು ಲೋಡ್ ಮಾಡುತ್ತೆ. ಸೊ ಪ್ರತಿ 500 ml ಬೇಕಂದರೆ 500 ml ಸೆಟ್ ಮಾಡ್ಕೋಬೋದು. ಸೊ 250 ml ಬೇಕಂದ್ರೆ 250 ml, 200 ಅಂದರೆ 500ಗಿಂತ ಬಿಲೋ ಸೊ ಎಷ್ಟು ಬೇಕು ಅಷ್ಟನ್ನು ನೀವು ಸೆಟ್ ಮಾಡ್ಕೋಬೋದು. ಇದು 1,00,000 ಆ ಮಿಷಿನರಿ. ನಿಮಗೆ 1 ಲೀಟರ್ ಪ್ಯಾಕ್ ಬೇಕಂತಂದರೆ ಇನ್ನು ಸ್ವಲ್ಪ ಕಾಸ್ಟ್ ಆಗುವಂಥ ಮಿಷಿನನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಮಾಡಿದಾಗ ನೀವು ಮಾಡ್ಬೋದು. ಇದನ್ನು ಬೆಳಿಗ್ಗೆ ಎರ್ಲಿ ಮಾರ್ನಿಂಗ್ ನಿಮ್ಮ ಒಂದು ಲೇಔಟ್ ಏನು ಔಟ್ಲೆಟ್ಗಳನ್ನು ಇಟ್ಕೊಂಡಿರ್ತೀರ, ಸೊ ನಿಮ್ಮ ಅಂಗಡಿಗಳ ಹತ್ರ ಸೊ ಸ್ವಲ್ಪ ಪರಿಚಯ ಆಗುವವರೆಗೂ ಜನರಿಗೆ ಆ ಒಂದು ಬ್ರ್ಯಾಂಡ್ ಪರಿಚಯ ಆಗಬೇಕು. ಸೊ ಪರಿಚಯ ಆದ ನಂತರ ಸೊ ನೀವು ಎಲ್ಲೇ ಇದ್ದರೂ ಸಹ ನಿಮ್ಮ ಒಂದು ಹಾಲಿಗೆ ಡಿಮ್ಯಾಂಡ್ ಬರುತ್ತೆ, ನೀವು ಹುಡ್ಕೊಂಡು ಬಂದೇ ಬರ್ತಾರೆ ನಿಮ್ಮ ಹಾಲಿಗೆ. ಸೊ ಇದು ನಮ್ಮ ಒಂದು ರೈತ ಮಿತ್ರರು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಬಿಸ್ನೆಸ್ ಇದು. ಸೊ ಹಳ್ಳಿ ಅಂದರೆ ನಗರದ ಪಕ್ಕದಲ್ಲಿರುವಂಥ ಹಳ್ಳಿಗಳಲ್ಲಿ ಸೊ ಈ ಒಂದು ಕೆಲಸ ಮಾಡಿದ್ರೆ ಅತಿ ಬೇಗನೆ ಅವರ ಒಂದು ಹಾಲಿಗೆ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಫ್ಯಾಟು ಎಲ್ಲ ಇರೋದ್ರಿಂದ ಸೊ ಬೇಗನೆ ಜನ ಅದಕ್ಕೆ ಚೇಂಜ್ ಆಗ್ತಾರೆ. ಸೊ ಈಗ ಮಾಮೂಲಿ ಬೇರೆ ಕಂಪ್ನಿ ಹಾಲಿಗಿಂತ ನಾವು ನೇರವಾಗಿ ಹಸುವಿನಿಂದ ತೆಗೆದಿರುವಂತಹ ಅಥವಾ ಎಮ್ಮೆಯಿಂದ ತೆಗೆದಿರುವಂಥ ಹಾಲು ನೇರವಾಗಿ ನಾವು ಗ್ರಾಹಕರಿಗೆ ಕೊಡೋದ್ರಿಂದ ಸೊ ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಫಾಸ್ಟಾಗಿ ಇದು ಪ್ರಮೋಟ್ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ಒಂದು ಸ್ಮಾಲ್ ಬಿಸ್ನೆಸ್ಸನ್ನು ಮಾಡ್ಕೋಬೋದು. ಸೊ ಇನ್ನು ಈ ಒಂದು ಮಿಷಿನರಿ ಡೀಟೇಲ್ಸು ಸೊ ನೀವು ಎಷ್ಟು ಯಾವ ಒಂದು ರೇಂಜಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ಹಾಲು ಎಷ್ಟಿರುತ್ತೆ, ಅಂದರೆ ಒಂದು 100 ಲೀಟ್ರ್ ಇರುತ್ತಾ. ಸೊ ಇದು ಒಂದು ಗಂಟೆಗೆ ಕನಿಷ್ಠ 1,000 ಪ್ಯಾಕೆಟ್ಗಳನ್ನು ಸೊ ಪ್ರಿಂಟ್ ಮಾಡಿ ಪ್ಯಾಕ್ ಮಾಡಿಕೊಡುವಂಥ ಕೆಪಾಸಿಟಿನೂ ಹೊಂದಿರುತ್ತೆ. ಸೊ ಅದು ಆದ್ದರಿಂದ ಒಂದು ಅರ್ಧ ಗಂಟೆಯಲ್ಲಿ 100-150 ಲೀಟ್ರ್ ಮೇಲೇ ಇದು ಪ್ರಿಂಟ್ ಮಾಡಿಕೊಟ್ಬಿಡುತ್ತೆ. ಸೊ ನೀವು ಅದನ್ನು ತಗೊಂಡು ಹೋಗ್ಬೋದು. ಸೊ ಇನ್ನೂ ನನಗೆ ಹೆಚ್ಚಿನ ಒಂದು ಹಾಲಿದೆ, ಸೊ ನಾನು ಆ ಉದ್ದೇಶಕ್ಕೋಸ್ಕರ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ದೊಡ್ಡ ಮಿಷಿನನ್ನು ಪರ್ಚೇಸ್ ಮಾಡಬೇಕಂದ್ರೆ ಸೊ ಕಾಸ್ಟ್ ಅಡಿಷ್ನಲ್ ಆಗುತ್ತೆ. ಸೊ ಮಿಷಿನ್ಗೆ ಸಂಬಂಧಪಟ್ಟಂತೆ ನೀವು ಮಿಷಿನರಿಗಳನ್ನು ಎಲ್ಲಿ ನಾವು ಸರ್ಚ್ ಮಾಡಬೇಕು ಅಂತ ಅಂದರೆ ಸೊ ಇಂಡಿಯನ್ ಮಾರ್ಟಲ್ಲಿ ಬೇಕಾಗುವಂತಹ ಮ್ಯಾಕ್ಸಿಮಮ್ ಮಿಷಿನರೀಸ್ ಎಲ್ಲನೂ ಸಹ ನಿಮಗೆ ಸೊ ಅವೈಲಬಲ್ ಇದೆ ನಮ್ಮ ಬೆಂಗಳೂರು ಸುತ್ತಮುತ್ತ. ಸೊ ಎಲ್ಲ ಕಡೆಯೂ ಸಹ ಈ ಒಂದು ಸಪ್ಲೈಯರ್ಸ್ ಇದ್ದಾರೆ. ಸೊ ನೀವು ನೆಟ್ಟಲ್ಲಿ ಸರ್ಚ್ ಮಾಡಬಹುದು. ಸೊ ನೀವು ನೋಡ್ಕೊಳ್ಳಿ, ಇಂಡಿಯನ್ ಮಾರ್ಟಲ್ಲಿ ನೀವು ಸರ್ಚ್ ಮಾಡಿದ್ರೆ ಸೊ ಅವರೇ ನಿಮಗೆ ಕಾಲ್ ಬ್ಯಾಕ್ ಮಾಡುತ್ತೆ ಇಂಡಿಯನ್ ಮಾರ್ಟ್ ಕಡೆಯಿಂದ. ಸೊ ನಿಮ್ಗೆ ಅವರು ಹೊರಗಡೆ ಇರ್ತಕ್ಕಂತಹ ಗುಜರಾತು, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಆ ಕಡೆ ಈ ಕಡೆ ಇರ್ತಕ್ಕಂತಹ ಒಂದು ಭಾಗದ ಸೆಲ್ಲರ್ಗಳ ಒಂದು ಕಾಂಟ್ಯಾಕ್ಟ್ಸ್ ಕೊಡ್ತಾರೆ. ಬಟ್ ನಮಗಿಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ನಿಯರೆಸ್ಟ್ ಸೆಲ್ಲರ್ಗಳ ಒಂದು ಡೀಟೇಲ್ಸನ್ನು ಕೊಡ್ತಾರೆ. ಸೊ ನೀವು ಅವ್ರ ಹತ್ರ ಮಾತಾಡಿ ಮಿಷಿನ್ ತರಿಸ್ಕೊಂಡು ಸೊ ಇದರ ಉಪಯೋಗನ ನೀವು ಪಡ್ಕೋಬೋದು. ಸೊ ಇಲ್ಲಿ ನೀವು ಮಾಡ್ಕೋಬೇಕಾಗಿರೋದು FSSAI-ಇಂದ ಒಂದು ಸರ್ಟಿಫಿಕೇಟ್ ತೊಗೊಳ್ಳಿ. ಸೊ ನಿಮ್ಮ ಒಂದು ಬ್ರ್ಯಾಂಡ್ಗೆ, ನಿಮ್ಮ ಒಂದು ಹಾಲಿಗೆ, ಕ್ವಾಲಿಟಿಗೆ ಸೊ ತೊಗೊಂಡ್ಬಿಟ್ಟು ನೀವು ಈ ಬಿಸ್ನೆಸ್ ಸಿಂಪಲ್ಲಾಗಿ ಮಾಡ್ಕೋಬೋದು. ಬಟ್ ಒಳ್ಳೆ ಆದಾಯ ಅಂತಕ್ಕಂಥದ್ದು ಸೊ ಇದರಿಂದ ನಾವು ಗಳಿಸ್ಬೋದು. ಯಾವಾಗ ಅಂತ ಅಂದರೆ ನಮ್ಮ ಹಾಲಿಗೆ ನಾವೇ ಒಂದು ರೇಟ್ ಫಿಕ್ಸ್ ಮಾಡುವಂತಹ ಚಾನ್ಸಸ್ಸು ಈ ಒಂದು ಕೆಲಸದಿಂದ ಬರುತ್ತೆ. ಸೊ ಅದನ್ನು ನೀವು ಮಾಡಿಕೊಂಡು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಸೊ ಒಳ್ಳೆ ಆದಾಯ ಗಳಿಸಿ ಅಂತ ಹೇಳ್ತಾ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ನಿಮ್ಗೆ ಕೊಡೋದಕ್ಕೋಸ್ಕರ ವಿಡಿಯೋ ಮಾಡಿದೆ. ಸೊ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ಸೊ ಖಂಡಿತ ಆ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಸಹ ಇದನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.